ಹಾಯ್ ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಅಂದರೆ ಇದು ಅರ್ದಿರೋ ರೊಟ್ಟಿ, ಚಪಾತಿ ಕೋಲಲ್ಲಿ ಅರಿಯೋಂಥ ರೊಟ್ಟಿ. ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ, ತೆಂಗಿನಕಾಯಿ ಚಟ್ನಿ, ತೆಂಗಿನಕಾಯಿ ಪೌಡ್ರಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ. ಇವಾಗ ರೊಟ್ಟಿ ಮಾಡೋಕ್ಕೆ ಮಿಕ್ಸಿಗೆ ಅನ್ನ, ಅಕ್ಕಿ ಹಿಟ್ಟು, ಉಪ್ಪು ಎಲ್ಲನೂ ಹಾಕಿ ರುಬ್ಬಿ ಮಾಡೋ ಅಂಥದ್ದು. ಇದು ಅರಿಯೋ ರೊಟ್ಟಿಗೆ ಮಿಕ್ಸಿಗೆ ಹಾಕಬೇಕಾಗತ್ತೆ. ಅಂದರೆ ತುಂಬ ಚೆನ್ನಾಗಿ ಸಣ್ಣದಾಗಿ ಕಲಿಸ್ಬೇಕು, ಚೆನ್ನಾಗಿ ಮಿದ್ದು ಕಲಿಸ್ಬೇಕಾಗತ್ತೆ. ಅಷ್ಟು ಕಷ್ಟ ಆಗುತ್ತೆ ಅಂತ ಮಿಕ್ಸಿಗೆ ಹಾಕ್ಕೊಂಡು ಮಾಡೋ ಅಂಥದ್ದು. ಪಲ್ಯಕ್ಕೆ ಇಲ್ಲಿ ಒಂದು 7-8 ಆಲೂಗಡ್ಡೆ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೊಮಾಟೊ, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲೇ ಮಾಡಬೇಕು ಅಂದರೆ ವಿಷಲ್ ಹಾಕ್ಸ್ಬೇಕಾಗತ್ತೆ ಅಂತ. ಪಾತ್ರೆಯಲ್ಲಿ ಮಾಡಿದ್ರೆ ಲೇಟ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ ಕುಕ್ಕರಲ್ಲಿ. ಒಂದು ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ. ಈಗ ಸಾಸಿವೆ ಹಾಕಿದ ಮೇಲೆ ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಸಾಸಿವೆ ಸಿಡಿಯುತ್ತೆ ಹಾರುತ್ತೆ ಅಂತ ನಾನು ಮುಸ್ಕ ಅಡ್ಡ ಇಡ್ತಾಯಿದ್ದೀನಿ. ಈ ಹಸಿಮೆಣ್ಸಿಕಾಯಿ ಎಲ್ಲ ಆದಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಚೂರು ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಟೊಮೊಟೊ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂಚೂರು ಉಪ್ಪು ಹಾಕಿ ಚೂರು ಸ್ಮೂತ್ ಆಗಲಿ. ಇದು ಜಾಸ್ತಿ ಲಾಂಗ್ ವೀಡಿಯೋ ಆಗಿರೋದ್ರಿಂದ ನಾನಿಲ್ಲಿ ಫಾಸ್ಟಾಗಿ ಓಡಿಸಿ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡಿ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಒಂಚೂರು ಸ್ಮೂತ್ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ, ಪೂರ್ತಿ ಸಣ್ಣದಾಗಿ ಏನು ಬೇಡ, ವಿಷಲ್ ಹಾಕ್ಸೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಒಂದೇ ವಿಷಲ್ ಸಾಕಾಗುತ್ತೆ. ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಕಾಫಿ ಚಿಕ್ಕ ಲೋಟದಲ್ಲಿ ಕಾಫಿ ಕುಡಿಯೋಂಥ ಗ್ಲಾಸಲ್ಲಿ ಒಂದು ಅರ್ಧ ಲೋಟ ನೀರು ಸ್ವಲ್ಪನಾದ್ರು ಹಾಕಬೇಕಾಗತ್ತೆ. ಜಾಸ್ತಿ ಬೇಡ, ಜಾಸ್ತಿ ಹಾಕಿದ್ರೆ ತೆಳುಗಾಗುತ್ತೆ. ಇದಿಷ್ಟೇ ಸಾಕು, ಒಂದು ಅರ್ಧ ಗ್ಲಾಸ್ ಹಾಕಿದ್ರೆ ಸಾಕು. ಒಂದೇ ವಿಷಲ್ ಸಾಕಾಗುತ್ತೆ. ಇದು ಚೆನ್ನಾಗಿ ಬೆಂದಿರುತ್ತೆ. ಈಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ. ಉಪ್ಪು ಖಾರ ಬೇಕಾದ್ರೆ ನೋಡ್ಕೋಬೋದು. ಕೆಲವ್ರು ಖಾರ ಪುಡಿ ಹಾಕಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಸ್ವಲ್ಪ ಸೌಟಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಸ್ಮ್ಯಾಶ್ ಆಗುತ್ತೆ. ಜಾಸ್ತಿ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ನು. ನಾನಿಲ್ಲಿ ತೆಂಗಿನಕಾಯಿ ಪೌಡ್ರ್ ತಂದೀನಿ. ಇದು ಪ್ಯೂರ್ ಕೊಕೊನಟ್ ಪೌಡರು, ನಾವು ತರಿಸೋ ಅಂಥದ್ದು. ಇದು ಪೌಡ್ರು ಒಂದು 5 ನಿಮಿಷ ನೆನಿಬೇಕಾಗುತ್ತೆ. ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ನೀರು ಹಾಕಿ ಒಂದು 2 ನಿಮಿಷನಾದ್ರು ನೆನಿಬೇಕು. ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿಡ್ತೀನಿ. ಒಂದು 2 ನಿಮಿಷ, ಅದರ ಸಮಕ್ಕೆ ನಿಂತರೆ ಸಾಕು ನೀರು. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಒಂದು 2 ನಿಮಿಷ ಬಿಡಿ, ನೆನ್ಕೊಳ್ಳುತ್ತದು. ನೆಂದ ಮೇಲೆ ಒಂದು ಸ್ವಲ್ಪ ಕಡಲೆ ಹಾಕಿ ರುಬ್ಕೊತಾ ಇದ್ದೀನಿ. ಇಷ್ಟೇ ಸಾಕು, ಕಡಲೆ ಹಾಕಿ ರುಬ್ಕೊಂಡಿದ್ದೀನಿ. ಇದು ಜಾಸ್ತಿ ಹೊತ್ತೇನು ರುಬ್ಬೋ ಅವಶ್ಯಕತೆ ಇಲ್ಲ, ಪೌಡ್ರ್ ಆಗಿರೋದ್ರಿಂದ. ನಾನಿಲ್ಲಿ ಅನ್ನಕ್ಕೆ ಅಕ್ಕಿ ಹಿಟ್ಟು ಹಾಕಿ ಉಪ್ಪು ಹಾಕಿ ಮಿಕ್ಸಿಗೆ ಹಾಕೋತೀನಿ. ಕೆಲವರು ಅನ್ನಕ್ಕೆ ನೀರು ಹಾಕಿ ರುಬ್ಕೋತಾರೆ, ಆಮೇಲೆ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋತಾರೆ. ಅದು ಚೆನ್ನಾಗಿ ಬರೋಲ್ಲ ರೊಟ್ಟಿ, ಅದು ತೆಳುವಾಗಿರುತ್ತೆ ನೀರು ಹಾಕೋದ್ರಿಂದ. ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಇದು ನಾವು ಮಿಕ್ಸ್ ಮಾಡಿ ಮಿದಿವಾಗ ನೀರು ಹಾಕೋಬೋದು. ಸಣ್ಣದಾಗಿ ಪೌಡ್ರ್ ಥರ ಬರುತ್ತೆ ಮಿಕ್ಸಿಲಿ. ಅದನ್ನೊಂದು ಪಾತ್ರೆಲಿ ಹಾಕ್ಕೊಂಡು, ಇಲ್ಲಿ ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಾದ್ರೆ ಹಾಕೋಬೋದು. ಅದರಲ್ಲೇ ಇರೋದ್ರಿಂದ ನೋಡಿ ಹಾಕ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಅದು ಹಿಟ್ಟು ಮಿದಿವಾಗಲೂ ಅಷ್ಟೇ ತುಂಬ ಸಣ್ಣಕ್ಕೆ ಚೆನ್ನಾಗಿ ಮಿದಿಬೇಕು, ಚಪಾತಿ ಹಿಟ್ಟು ಥರನೇ. ಜಾಸ್ತಿ ಹೊತ್ತು ಮಿದಿಬೇಕಾಗುತ್ತೆ. ಹಿಟ್ಟು ಕಲಸಿಟ್ಕೊಂಡು ಈಗ ಸ್ಮೂತಾಗಿ ಬಂದಿದೆ. ಬೇಕು ಅಂದರೆ ಹಿಟ್ಟು ಹಾಕೊಂಡು ನೋಡಿದರೆ ಗೊತ್ತಾಗುತ್ತೆ. ಹಿಟ್ಟು ಹಾಕೊಂಡು ಅರಿಬೇಕಾಗುತ್ತೆ. ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಿ ಮೇಲೆ ಕೆಳಗೆಲ್ಲ ಚಪಾತಿ ಅರಿಯೋ ಥರನೇ ಅಕ್ಕಿ ಹಿಟ್ಟು ಹಾಕಿ ಅರಿಬೇಕು.
ಚೆನ್ನಾಗಿ ರೌಂಡಾಗಿ ಬರೋಲ್ಲ ಅಂತ ಹೆಂಗೆ ಬೇಕಾದ್ರೂ ಅರಿಬೋದು, ರೌಂಡಾಗಿ ಬರ್ದವ್ರ ತಟ್ಟೆಯಲ್ಲಿ ಕಟ್ ಮಾಡ್ಕೋಬೋದು. ಇದು ರೌಂಡಾಗೇ ಬಂದಿದೆ, ನಾನು ಆದರೂ ತಟ್ಟೆಲಿ ಕಟ್ ಮಾಡ್ಕೊತೀನಿ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲ ಒಂದು ದೊಡ್ಡದು ಒಂದು ಚಿಕ್ಕದು ಆಗುತ್ತೆ ರೊಟ್ಟಿ. ಈಗ ರೊಟ್ಟಿ ಚೆನ್ನಾಗಿ ಬಂದಿದೆ, ಅರ್ಧ ಆಗಿದೆ. ಈಗ ಹಂಚು ಬಿಸಿ ಇಟ್ಟಿದ್ದೆ, ನಾನು ರೊಟ್ಟಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಕೈಲೇ ಸವರಿದ್ರೆ ಆಗುತ್ತೆ. ಕೆಲವರು ಬಟ್ಟೆ ಹೆಜ್ಜಿಬಿಟ್ಟು ಕಾಟನ್ ಬಟ್ಟೆಗೆ ನೀರು ಹೆಜ್ಜಿಬಿಟ್ಟು ಕೈಯಲ್ಲಿ ಬಟ್ಟೆಯಲ್ಲಿ ಸವರ್ತಾರೆ. ನಮಗೆ ಅಭ್ಯಾಸ ಆಗಿರೋದ್ರಿಂದ ಕೈಯಲ್ಲೇ ಸವರ್ತೀವಿ ನೀರು. ಇದು ರೊಟ್ಟಿ ಆಗಿದೆ, ಬೇಗ ಅರ್ಜೆಂಟಾಗಿ ಬೇಗ ಸುಡ್ತಾಯಿದ್ದೀನಿ. ಹಂಚು ಮೇಲೆ ಅಷ್ಟು ಬೆಂದರೆ ಸಾಕು, ಆಮೇಲೆ ಬೇರೆ ಸ್ಟವ್ ಕಚ್ಚಿ ಅದರಲ್ಲಿ ಬಿಸಿಗೆ ಹಾಕೋಬೋದು. ರೊಟ್ಟಿ ಎಲ್ಲವೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಬೇಗ ಅರ್ಜೆಂಟಾಗಿ ಮಾಡೋದ್ರಿಂದ ಒಂದೊಂದು ದಿನ ಹಾಗೆ ನೀರಲ್ಲೇ ಅಕ್ಕಿ ಹಿಟ್ಟು ಹಾಕಲ್ಲ, ನೀರಲ್ಲೇ ಸವರಿ ನೀರಲ್ಲೇ ಹಾಕ್ತೀನಿ. ಅದು ರೊಟ್ಟಿ ಚೆನ್ನಾಗಿ ಬರುತ್ತೆ. ಇದು ಎಷ್ಟು ತೆಳು ಬೇಕಾದ್ರೂ ನಾವು ಹರ್ಕೋಬೋದು. ಚಪಾತಿ ಅಷ್ಟು ತೆಳುವಾಗಿ ಬೇಕಾದರೂ ಬರುತ್ತೆ. ಹಿಟ್ಟು ಚೆನ್ನಾಗಿ ಮಿದ್ಕೋಬೇಕಷ್ಟೆ, ಚೆನ್ನಾಗಿ ಬರುತ್ತೆ ರೊಟ್ಟಿ. ಮತ್ತು ತಿನ್ನೋಕ್ಕೆ ಸ್ಮೂತಾಗಿರುತ್ತೆ. ಇನ್ನೊಂದು ಸ್ವಲ್ಪ ಮೇಲೆ ಸ್ವಲ್ಪ ನೀರು ಹಾಕಿ ನೀರು ಸವರ್ಕೋಬೇಕಾಗತ್ತೆ. ಅಕ್ಕಿ ಹಿಟ್ಟು ಮೇಲಿರಬಾರ್ದು. ಅಕ್ಕಿ ಹಿಟ್ಟು ಥರನೇ ಇದ್ದರೆ ಹಿಟ್ಟು ಥರ ರೊಟ್ಟಿ ಚೆನ್ನಾಗಿ ಬೇಯಲ್ಲ. ಅರ್ಧ ಆದಮೇಲೆ ನೀರು ಸವರ್ಕೋಬೇಕು ಮೇಕೆ. ಈಗ ರೊಟ್ಟಿ, ಚಟ್ನಿ, ಪಲ್ಯ ಎಲ್ಲ ರೆಡಿಯಾಗಿದೆ. ನೀವು ಟ್ರೈ ಮಾಡಿ. ಆಶಾ ತ್ರಿಷಾ ಅಡುಗೆ ಮನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.